तस्मदिश्यनो वाजन्मां सत्तां सञ्जीवयत्यजलशक्तिरसुधाम्ना पुण्यांश्च हस्तचरणश्रवणत्वकालीन् प्राणान् नमो भगवते पुरुषाय तुभ्यम् भवति धनुबाबादेडमो भोक्ताग्निदृढमितिरपितुर्जायते प्राज्ञमूले सकलवचनचेतो देवता भारती सा नोजसि सत्तां सन्निधिं मानसे च उपो विद्याविरक्त्याधिगुणो धाकराणां वादिराजगुरो वन्दे हयग्रीवपदाश्रयान् पूज्याय राघवेन्द्राय धर्मरताय च पितां कल्पवृक्षाय नमतां कामधेनवे ब्रह्मचर्य हरिप्रेतसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः ಅನಿಗತಾಮೃತಸಾರಗುರುಗಳಕರುಣವಿಂದಾವನಿತು ಪರಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀ ಗುರುಭ್ಯೋ ನಮಃ. ಭಗವಂತ ಯಾವ ರೀತಿಯಾಗಿ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಎಂಬಂತಹ ವಿಷಯದಲ್ಲಿ ಜಗನ್ನಾಥದಾಸರು ಕೊಟ್ಟಿರತಕ್ಕಂತಹ ದೃಷ್ಟಾಂತ ಯಾವುದು ಅಂತಂದರೆ, ಕಣ್ಣಿಗೆವೆಯಿಂದಲಲ್ಲಿ ಕೈ ಮೈ ದಿಣ್ಣಿಗೊದಗುವ ತೆರದಿ ಫಲ್ಗಳು ಹಣ್ಣು ಫಲಗಳ ನದಿಗಿದು ಜಿಕ್ವೆಗೆ ರಸವನೀವಂತೆ. ಕಣ್ಣಿನ ಜೊತೆಗಿರತಕ್ಕಂತಹ ರೆಪ್ಪೆ ಅದು ಕಣ್ಣನ್ನು ಸದಾಕಾಲದಲ್ಲೂ ಕೂಡ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತದೋ ಅದೇ ರೀತಿಯಾಗಿ ಭಗವಂತ ನಮ್ಮ ಜೊತೆಗಿದ್ದುಕೊಂಡು ಜೀವರುಗಳನ್ನು ಸದಾಕಾಲದಲ್ಲೂ ಕೂಡ ರಕ್ಷಣೆ ಮಾಡ್ತಾ ಇರ್ತಾನೆ. ಅಂತಹ ಭಗವಂತ ಭಕ್ತರನ್ನು ಅವರನ್ನು ಕಾಪಾಡಬೇಕು, ಅವರಿಗೋಸ್ಕರವಾಗಿ ತಾನು ರಕ್ಷಕನಾಗಿರಬೇಕು ಅಂತ ಇಟ್ಟುಕೊಂಡು ಭಗವಂತ ನಮ್ಮನ್ನು ಕಣ್ಣಿನ ರೀತಿಯಲ್ಲಿ, ಕಣ್ಣಿನ ಜೊತೆಗಿರತಕ್ಕಂತಹ ರೆಪ್ಪೆಯ ರೀತಿಯಲ್ಲಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಹೇಳಿದಾಗ, ಅದಾದ ಮೇಲೆ ಮುಂದೆ ಭಗವಂತ ಯಾವ ರೀತಿಯಾಗಿ ಭಕ್ತರು ನೀಡಿದ್ದನ್ನು ಸ್ವೀಕಾರ ಮಾಡ್ತಾನೆ. ಭಕ್ತರು ಭಕ್ತಿಯಿಂದ ಕೊಡ್ತಾರೆ. ಅಂತಹ ಭಕ್ತರು ನೀಡಿರತಕ್ಕಂತಹ ಏನೋ ಒಂದು ಫಲಗಳಿದೆಯೋ ಅಥವಾ ಇನ್ನಿತರ ಯಾವುದೇ ಆಗಲಿ ಅವರು ಕೊಟ್ಟದ್ದನ್ನು ಭಗವಂತ ಯಾವ ತೆರನಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ, ಅದನ್ನು ಸ್ವೀಕರಿಸ್ತಾನೆ ಎಂಬುದಾಗಿ ಜಗನ್ನಾಥದಾಸರು ಒಂದು ನಿದರ್ಶನದ ಮೂಲಕವಾಗಿ ಅದನ್ನು ನಮ್ಮ ಮುಂದೆ ಹೇಳ್ತಾರೆ. ಹೇಗೆ ಅಂತಂದರೆ, ಕೊಟ್ಟುದನು ಕೈಕೊಂಬರೆ ಅರೆಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟವನು ದೂರದಲ್ಲಿ ದುರಿತ ತಾರಣ್ಯ ಪಾವಕನು ಬೆಟ್ಟ ಬೆನ್ನಲಿ ಒರಿಸಿದವರದರುಳು ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರರಿಗೆ ಸುಧೆಯ ನುಡಿಸಿದ ಮುರಿದನರಹಿತನು. ಭಗವಂತ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಅದನ್ನು ತಿಳಿಸಿಕೊಡುತ್ತಾರೆ. ಹೇಗೆ ಅಂತಂದರೆ, ಭಗವಂತ ರಕ್ಷಣೆ ಮಾಡುವಂತಹ ಪರಿ ಅದನ್ನು ಸ್ವೀಕಾರ ಮಾಡುವಂತಹದ್ದು. ಹೇಗೆ ಅಂತಂದರೆ, ಭಕ್ತರು ಕೊಟ್ಟದ್ದನ್ನು ತಾನು ಸ್ವೀಕಾರ ಮಾಡ್ತಾನೆ. ಭಕ್ತರು ಏನನ್ನು ನೀಡ್ತಾರೋ ಭಕ್ತಿಯಿಂದ ಕೊಟ್ಟಿರತಕ್ಕಂತಹದ್ದನ್ನು. ಯಾಕೆ ಅಂತಂದರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪರತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತಹ ಮಾತು. ಯಾವುದನ್ನು ನೀಡಿದ್ರೂ ಕೂಡ ಅದರ ಜೊತೆಗೆ ಒಂದನ್ನು ನೀಡಬೇಕು ಅಂತ ಹೇಳ್ತಾನೆ. ಅದು ಯಾವುದು ಅಂತಂದರೆ, ತದಹಂ ಭಕ್ತ್ಯುಪಹೃತಂ, ಭಕ್ತಿಯಿಂದ ಜೊತೆಗಿಟ್ಟುಕೊಂಡು ನೀಡಿರತಕ್ಕಂತಹದ್ದನ್ನು ತ್ವಾನ ಸ್ವೀಕಾರ ಮಾಡ್ತೇನೆ ಅಂತ. ಅದಕ್ಕೋಸ್ಕರವಾಗಿ ಭಗವಂತ ಭಕ್ತರು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ.
ಸ್ವೀಕಾರ ಮಾಡಿ ಮತ್ತೇನು ಮಾಡ್ತಾನೆ, ಯಾವ ಕಾಲಕ್ಕೂ ಕೂಡ ತನ್ನವರು ಅಂತ ಯಾರನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ ಅಂಥವರನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಬಿಟ್ಟಗಲನು. ಭಗವಂತ ತನ್ನವರು ತನ್ನ ಭಕ್ತರು ಅಂತ ಯಾರು ಅವನು ಸ್ವೀಕಾರ ಮಾಡಿದ್ದಾನೆ, ಯಾರು ತಾನು ತನ್ನವರು ಎಂಬುದಾಗಿ ಸ್ವೀಕಾರ ಮಾಡಿಕೊಂಡು ಅವನ ಧ್ಯಾನದಲ್ಲಿಯೇ ನಿರತರಾಗಿರ್ತಾರೆ ಅಂಥವರನ್ನು ಭಗವಂತ ಯಾವ ಕಾಲಕ್ಕೂ ಕೂಡ ಬಿಟ್ಟು ಹೋಗೋದಿಲ್ಲ, ಅವರ ಜೊತೆಗೇ ಇರ್ತಾನೆ. ತನ್ನ ಭಕ್ತರನ್ನು ಮಾತ್ರ ಯಾವ ಕಾಲಕ್ಕೂ ಕೂಡ ಬಿಟ್ಟು ಹೋಗುವುದಿಲ್ಲ. ಅಷ್ಟು ಮಾತ್ರವಲ್ಲದೆ ಮತ್ತೇನು ಅಂತಂದರೆ ತನ್ನವರ ದುರಿತಗಳಟ್ಟುವನು. ತನ್ನವರಿಗೆ ಬಂದಿರತಕ್ಕಂತಹ, ತನ್ನವರು ಅಂತ ಹೇಳಿದರೆ ತನ್ನ ಭಕ್ತರಿಗೆ ಹೇಗೆ ಅಂತಂದರೆ ಪಾಂಡವರಿಗೆ ಬಂದಿರತಕ್ಕಂತಹ ಕಷ್ಟ, ಅಲ್ಲಿ ತಾವು ವನವಾಸವನ್ನು ಮಾಡಬೇಕು ಅಂತ ಹೇಳಿದಾಗ ತಾನು ಅವರ ಜೊತೆಗಿದ್ದುಕೊಂಡು ಭಗವಂತ ಏನು ಮಾಡಿದ, ಅವರಿಗೆ ಬಂದಿರತಕ್ಕಂತಹ ಏನು ಆ ಕಷ್ಟಗಳಿದೆಯೋ ಅದನ್ನು ತಾನು ಪರಿಹಾರ ಮಾಡಿದ. ಅವರಿಗೆ ಬರತಕ್ಕಂತಹ ಯಾವುದೇ ಕಷ್ಟಗಳಿರಲಿ ಅದನ್ನು ಭಗವಂತ ಪರಿಹಾರ ಮಾಡ್ತಾನೆ. ಅದಾದಮೇಲೆ ಮುಂದೆ ಹೇಳ್ತಾರೆ, ಆ ದುರಿತವನ್ನೆಲ್ಲವನ್ನೂ ಕೂಡ ದೂರಕ್ಕೆ ಕಳಿಸಿಬಿಡ್ತಾನಂತೆ. ಹೇಗೆ ಅಂತಂದರೆ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಬೆಟ್ಟ ಬೆನ್ನಿಲಿ ಹೊರಿಸಿದವರದೊರಳು, ಬೆಟ್ಟವನ್ನು ತನ್ನ ಬೆನ್ನಲ್ಲಿ ಇರಿಸಿರತಕ್ಕಂಥವರು ದೇವತೆಗಳು. ಪ್ರಾರ್ಥನೆಯನ್ನು ಮಾಡಿದರು. ಪ್ರಾರ್ಥನೆಯನ್ನು ಮಾಡಿದಾಗ ತಾನು ಆ ಭಕ್ತರಿಗೋಸ್ಕರವಾಗಿ ದೇವತೆಗಳಿಗೋಸ್ಕರವಾಗಿ ತಾನು ಏನು ಮಾಡಿದ ಅಂತಂದರೆ ಬೆಟ್ಟವನ್ನು ತಾನು ತನ್ನ ಬೆನ್ನಲ್ಲಿ ಧಾರಣೆ ಮಾಡಿಕೊಂಡ. ಇದು ಭಗವಂತನಿಗೆ ದೇವತಾಭಿಷೇಕವಾಗಿ ಅವನಿಗೇನು ಕೋಪಕ್ಕೇನು ಕಾರಣವಾಗಲಿಲ್ಲ. ಯಾಕೆ? ಒಂದು ವಿಷಯ, ಏನಾದರೂ ಕೂಡ ಕಷ್ಟವನ್ನು ಯಾರಾದರೂ ನಿಮಿತ್ತವಾಗಿ ಕೆಲವು ಸಂದರ್ಭದಲ್ಲಿ ನಾವು ತೆಗೆದುಕೊಳ್ತೇವೆ ಅಂತಾದರೆ ಕೆಲವು ಸಂದರ್ಭದಲ್ಲಿ ಒಂದಷ್ಟು ತಾಳ್ಮೆ ನಮಗಿರ್ತದೆ. ಅದಾದ ಮೇಲೆ ಆ ತಾಳ್ಮೆ ತಪ್ಪಿ ಹೋಗಿ ಮತ್ತು ನಾವು ಅವರ ಮೇಲೆ ಕೂಗಾಡುವಂತಹದ್ದು, ರೇಗಾಡುವಂತಹದ್ದಿದ್ದೇ ಇದೆ. ಆದರೆ ಭಗವಂತ ಈ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡರು ಸಮುದ್ರ ಮಥನವಾಗಬೇಕು ಅಂತ. ಸಮುದ್ರ ಮಥನವಾಗಬೇಕು ಅಂತ ಹೇಳಿದಾಗ ಸಮುದ್ರ ಮಥನವಾಯಿತು. ಆ ಬೆಟ್ಟವನ್ನು ತನ್ನ ಬೆನ್ನಲ್ಲಿ ಧಾರಣೆ ಮಾಡಿಕೊಂಡ ಭಗವಂತ, ಧಾರಣೆ ಮಾಡಿಕೊಂಡಿರತಕ್ಕಂತಹ ಭಗವಂತ ದೇವತೆಗಳು ಇರಿಸಿದ್ರು. ದೇವತೆಗಳಿಗೇನು ಅವನು ಕೋಪಗೊಳ್ಳಿಲ್ಲ, ದೇವತಾ ವಿಷಯದಲ್ಲಿ ಉದ್ಧಾರವನ್ನೇ ಮಾಡಿದ. ಯಾಕೆ? ತನ್ನವರು, ದೇವತೆಗಳು ತನ್ನವರು ಎಂಬುದಾಗಿ ಭಗವಂತ ಅವರನ್ನು ವರ್ಣನೆ ಮಾಡಿಕೊಂಡಿದ್ದ. ದೇವತೆಗಳು ಕೂಡ ಭಗವಂತನನ್ನು ಬಿಟ್ಟು ಯಾರನ್ನೂ ಕೂಡ ಅವರು ಚಿಂತನೆ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಭಗವಂತ ತನ್ನ ಭಕ್ತರ ವಿಷಯದಲ್ಲಿ ಯಾವ ಕಾಲಕ್ಕೂ ಕೂಡ ಕೋಪಗೊಳ್ಳೋದಿಲ್ಲ, ಅವರನ್ನು ಉದ್ಧಾರ ಮಾಡುವುದರಲ್ಲಿಯೇ ತಾನು ತತ್ಪರನಾಗಿರ್ತಾನೆ. ಅದಾದ ಮೇಲೆ ಹೇಳ್ತಾರೆ, ಆ ದೇವತೆಗಳು ಅವರಿಗೆ ದೇವತೆಗಳ ವಿಷಯದಲ್ಲಿ ಕೋಪವನ್ನುಗೊಳ್ಳಿಲ್ಲ, ಬದಲಾಗಿ ಏನು ಮಾಡಿದ, ದೇವತೆಗಳಿಗೆ ಸಮುದ್ರ ಮಥನದಿಂದ ಲಬ್ಧವಾಗಿರತಕ್ಕಂತಹ ಅಮೃತವನ್ನು ನೀಡಿದ. ಒಂದು ವಿಷಯದಲ್ಲಿ ಭಗವಂತ ಭಕ್ತರ ವಿಷಯದಲ್ಲಿ ಒಂದು ವೇಳೆ ಕೋಪಗೊಳ್ತಾನೆ ಅಂತಾದರೆ ದೇವತಾ ವಿಷಯದಲ್ಲಿಯೂ ಕೂಡ ಕೋಪಗೊಳ್ಳಬೇಕಿತ್ತು. ಅವನು ಕೋಪಗೊಂಡಿಲ್ಲ. ಕೋಪಗೊಳ್ಳದೆ ಮತ್ತೇನು ಮಾಡಿದ, ಆ ಸಮುದ್ರ ಮಥನದ ಫಲ ಯಾವುದು? ಅಮೃತ. ಅದನ್ನೇ ಅವನು ರಾಕ್ಷಸರಿಂದ ಅದನ್ನು ಬಿಟ್ಟು ರಾಕ್ಷಸರಿಗೆ ನೀಡದೆ ಅದನ್ನು ದೇವತೆಗಳಿಗೆ ನೀಡಿದ. ಇದನ್ನು ಭಕ್ತರ ವಿಷಯದಲ್ಲಿ ಭಗವಂತ ಎಷ್ಟು ಕರುಣಾಶಾಲಿ ಅವನನ್ನು ನಾವು ತಿಳ್ಕೊಳ್ಬೋದು. ಈ ಎಲ್ಲ ದೃಷ್ಟಾಂತಗಳ ಮೂಲಕವಾಗಿ ಭಗವಂತನ ಕಾರುಣ್ಯ ನಮಗೆ ಅರ್ಥವಾಗುವಂತಹದ್ದು. ಅದನ್ನು ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಭಗವಂತನ ಕರುಣೆ
ಹೇಗೆ ಅಂತ ಕೇಳಿದರೆ ನಮ್ಮವರು ಅಂತ ತಾನು ಸ್ವೀಕಾರ ಮಾಡಿದ್ದಾನೆ. ಭಕ್ತರು ಏನನ್ನು ನೀಡ್ತಾರೋ ಭಗವಂತ ಭಕ್ತರ ಅನುಸಾರವಾಗಿ ಭಗವಂತ ಭಕ್ತರಿಗೆ ಏನು ಅವನು ಕೊಡಬೇಕು ಅಂತಿರ್ತಾನೋ ಅದನ್ನು ಭಗವಂತ ಎಲ್ಲ ರೀತಿಯಾಗಿಯೂ ಕೂಡ ನೀಡುತ್ತಾನೆ. ಹೇಳ್ತಾರೆ ಅವನಿಗೆ ನೀಡಬೇಕಾದ್ದು ಏನು ಕೇಳಿದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತತ್ ಅಹಂ ಭಕ್ತಿ ಉಪಹೃತಂ ಅಶ್ನಾಮಿ. ನೀನು ಏನು ನೀಡಿದರೂ ಕೂಡ ಅದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಯಾವುದು? ಭಕ್ತಿ. ನಮ್ಮಲ್ಲಿ ನಾವು ದೇವರಿಗೆ ಏನನ್ನು ನೀಡ್ತೇವೆ ಅಂತ ಕೇಳಿದರೆ ಎಲ್ಲವನ್ನೂ ನೀಡ್ತೇವೆ, ಆದರೆ ಭಕ್ತಿ ಒಂದನ್ನು ಬಿಟ್ಟು ನಾವು ದೇವರಿಗೆ ಎಲ್ಲವನ್ನು ನೀಡ್ತೇವೆ. ಆದರೆ ಭಗವಂತನಿಗೆ ಬೇಕಾಗಿರುವುದು ಯಾವುದು ಕೇಳಿದರೆ ಭಕ್ತಿ ಮಾತ್ರ. ಭಕ್ತಿಯವ ನಾನು ಭಕ್ತಿಯನ್ನು ಮಾತ್ರ ನೋಡತಕ್ಕಂಥವನು ಎಂಬುದಾಗಿ ದೃಷ್ಟಾಂತವನ್ನು ಹೇಳ್ತಾರೆ. ಅದಾದ ಮೇಲೆ ಹೇಳ್ತಾರೆ ಆ ಅಮೃತವನ್ನು ಕೊಟ್ಟು ಅವರಿಗೆ ವಿರೋಧಿಗಳಾಗಿರತಕ್ಕಂತಹ ದೇವತಾ ವಿರೋಧಿಗಳಾಗಿರತಕ್ಕಂಥವರ ರಾಕ್ಷಸರಿಗೆ ಅವರನ್ನು ಸಂಹಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಕರುಣೆ, ಭಗವಂತನ ಕರುಣೆ ತುಂಬ ನಮಗೆ ವಿಧವಾಗಿರತಕ್ಕಂತಹ ಮುಖದಲ್ಲಿ ನಮಗೆ ಗೊತ್ತಾಗುವಂತಹದ್ದು. ಅಂತಹ ಭಗವಂತ ಭಕ್ತರನ್ನು ತಾನು ಜೊತೆಗಿಟ್ಟುಕೊಂಡು ಭಕ್ತರ ಜೊತೆಗಿದ್ದು ತಾನು ಭಕ್ತರನ್ನು ಅನುಗ್ರಹ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಭಕ್ತರ ಏನು ಅಪರಾಧಗಳಿದೆ ಅದನ್ನು ಭಗವಂತ ದೂರ ಮಾಡ್ತಾನೆ ಅಂತ ಹೇಳ್ತಾರೆ. ಅದನ್ನು ದೂರ ಮಾಡಿ ಅವರಲ್ಲಿರತಕ್ಕಂತಹ ಎಲ್ಲ ಪಾಪಗಳನ್ನು ಕೂಡ ಭಗವಂತ ದೂರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ಕೊಡುವಂತಹದ್ದನ್ನು ಯಥೈಂದಾಂಸಿ ಸಮಿದ್ದೋಗ್ನಿರ್ ಭಸ್ಮಸಾತ್ ಕುರುತೆ ಅರ್ಜುನ ಜಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೀರ್ಥ ಅಹಂ ತ್ವಾ ಸರ್ವವಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಷ್ಟಃ. ಭಗವಂತನಿಗೆ ಹೇಗೆ ಅಂತ ಕೇಳಿದ್ರೆ ಯಥೈಂದಾಂಸಿ ಸಮಿದ್ಧ ಇಂಧನಗಳನ್ನು ಸಮಿಧೆಗಳನ್ನು ಅಗ್ನಿಗೆ ಹಾಕಿದಾಗ ಯಾವ ತೆರನಾಗಿ ಅಲ್ಲಿರತಕ್ಕಂತಹ ಆ ಅಗ್ನಿಯಲ್ಲಿರತಕ್ಕಂತಹ ಶಾಖದಿಂದಾಗಿ ಅಗ್ನಿ ಅದು ಎಲ್ಲವನ್ನೂ ಕೂಡ ಅದು ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಅದೇ ರೀತಿಯಾಗಿ ಭಗವಂತನ ವ್ಯವಸ್ಥೆ ಹೇಗೆ ಅಂತಂದರೆ ತಾನು ಆ ಭಗವಂತ ಭಕ್ತರ ಏನು ಕಷ್ಟಗಳಿದೆಯೋ ಅದೆಲ್ಲವನ್ನೂ ಕೂಡ ಭಗವಂತ ದೂರ ಮಾಡಿ ಅವರನ್ನು ಅನುಗ್ರಹ ಮಾಡುವಂತಹ ಸಾಮರ್ಥ್ಯ ಭಗವಂತನಿಗಿದೆ ಎಂಬುದಾಗಿ ನಮಗೆ ದೃಷ್ಟಾಂತಗಳ ಮೂಲಕವಾಗಿ ತೋರಿಸಿಕೊಡುತ್ತಾರೆ. ಅಹಂ ತ್ವಾ ಸರ್ವಾಪೇಭ್ಯ ಮೋಕ್ಷಯಿಷ್ಯಾಮಿ. ನೀನು ನನ್ನನ್ನು ಅವಲಂಬನೆ ಮಾಡಿದಿ ಅಂತಾದರೆ ನಿನಗೆ ನಾನು ಮಾತ್ರ ಗತಿ, ಅನ್ಯಥಾ ಶರಣಂ ನಾಸ್ತಿ, ಬೇರೆ ಯಾರೂ ನನಗೆ ಗತಿ ಇಲ್ಲ ಎಂಬುದನ್ನು ನೀನು ಅರಿತುಕೊಂಡು ನೀನು ಮತ್ತೇನು ಮಾಡಬೇಕು ಅಂತಂದರೆ ಕೇವಲ ನನಗೆ ಅವನು ಮಾತ್ರ ಅಂತ ನೀನು ಶರಣು ಹೊಂದಬೇಕು. ಶರಣು ಹೊಂದಿದಿ ಅಂತಾದರೆ ಆವಾಗ ನಿನಗೇನು ಮಾಡ್ತಾನೆ ಭಗವಂತ, ನಿನ್ನನ್ನು ರಕ್ಷಕನಾಗಿ ನಿನ್ನ ಜೊತೆಗಿರ್ತಾನೆ ಎಂಬಂತಹ ದೃಷ್ಟಾಂತವನ್ನು ನಮಗೆ ಇಲ್ಲಿ ತೋರಿಸಿಕೊಡ್ತಾರೆ. ಮತ್ತು ಭಗವಂತರು ಭಗವದ್ಭಕ್ತರು ನೀಡತಕ್ಕಂತಹ ಯಾವುದನ್ನೂ ಕೂಡ ಯಾವುದನ್ನು ಅಂತ ಹೇಳಿದರೆ ನಿಷಿದ್ಧವಲ್ಲದಕ್ಕಿರತಕ್ಕಂತಹ ನಿಷಿದ್ಧವಾದನ್ನು ಕೊಡಬಾರದು. ನಾನು ದೇವರಿಗೆ ಕೊಡ್ತೇನೆ ಅಂತ ಹೇಳಿಕೊಂಡು ಮದ್ಯ ಮಾಂಸಾದಿಗಳನ್ನು ಕೊಡ್ತೇನೆ ಅಂತ ಹೇಳಿದರೆ ಯಾವುದನ್ನು ಕೊಡಬೇಕೋ ಅದನ್ನು ಕೊಡಬೇಕು. ದೇವರು ನಾನು ಸ್ವೀಕಾರ ಮಾಡೋದನ್ನು ಸ್ವೀಕಾರ ಮಾಡಲಿ ಅಂತ ಹೇಳಿಕೊಂಡು ಮದ್ಯ ಮಾಂಸಾದಿಗಳನ್ನು ನೀಡಿದರೆ ಅದು ಸರಿಯಲ್ಲ. ಮತ್ತು ನಿನ್ನಲ್ಲಿ ಕುಚೇರದಲ್ಲಿರತಕ್ಕಂತಹ ಅಲ್ಪವಾಗಿರತಕ್ಕಂತಹ ಅವಲಕ್ಕಿ ಅದನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ ತಾನೆ, ಅದನ್ನು ಸ್ವೀಕಾರ ಮಾಡಿ ಅವನಿಗೆ ಅನುಗ್ರಹವನ್ನೂ ಮಾಡಿದ್ದಾನೆ. ಅದೇ ರೀತಿಯಾಗಿ ನಾವು ಕೂಡ ಭಗವಂತನಲ್ಲಿ ಕೇಳಬೇಕು, ಭಗವಂತನಲ್ಲಿ ನಾವು ಮೊರೆ ಹೊಂದಬೇಕು ಅಂತಾದರೆ ಹೇಗೆ ಅಂತಂದರೆ ಅದಕ್ಕಿರತಕ್ಕಂತಹ ಒಂದೇ ಒಂದು ಮಾರ್ಗ ಏನು ಅಂತ ಕೇಳಿದರೆ ಕೇವಲ ಭಗವಂತನಲ್ಲಿ ಶರಣ ಹೊಂದುವಂತಹದ್ದು.
ಭಗವಂತನಲ್ಲಿ ಶರಣು ಹೊಂದಿದೆ ಅಂತಾದರೆ ಭಗವಂತ ನಿನಗೆ ಹೇಳಿದ್ದನ್ನು ಅನುಗ್ರಹ ಮಾಡುತ್ತಾನೆ ಎಂದು ಹೇಳ್ತಾರೆ. ಬೆಟ್ಟ ಬೆನ್ನೆಲೆ ಹೊರಿಸಿದವರಳು ಕೂರ್ಮರೂಪದಿಂದಾಗಿ ತಾನು ಆ ಬೆಟ್ಟವನ್ನು ತನ್ನ ಬೆನ್ನಲ್ಲಿ ಧಾರಣೆ ಮಾಡಿದ. ಬೆಟ್ಟವನ್ನು ತಾನು ಧಾರಣೆ ಮಾಡಿರತಕ್ಕಂಥವನು ದೇವತಾ ವಿಷಯದಲ್ಲಿ ಯಾವತ್ತೂ ಕೂಡ ಕೋಪವನ್ನು ಗೊಳ್ಳಿಲ್ಲ. ದೇವತಾ ವಿಷಯವಾಗಿ ಅನುಗ್ರಹವನ್ನೇ ಮಾಡಿದ್ದಾನೆ. ಅವರಿಗೆ ಅಮೃತವನ್ನೇ ಕೊಟ್ಟ. ಭಗವಂತ ಒಂದು ವೇಳೆ ತನಗೆ ಕಷ್ಟವನ್ನು ನೀಡಿದವರಲ್ಲಿ ತಾನು ಏನಾದರೂ ಕೂಡ ಕೋಪಗೊಳ್ತಾನೆ ಅಂತಾದರೆ ಭಗವಂತ ದೇವತಾ ವಿಷಯದಲ್ಲಿ ತಾನು ಕೋಪಗೊಳ್ಳಬೇಕಿತ್ತು. ಕೋಪಗೊಂಡಿಲ್ಲ. ಅದರ ಬದಲಾಗಿ ಏನು ಮಾಡಿದ ಅಂತ ಕೇಳಿದ್ರೆ ದೇವತೆಗಳಿಗೆ ಅಮೃತವನ್ನು ಕೊಟ್ಟ. ಅಮೃತವನ್ನು ಕೊಟ್ಟು ಅವರ ವಿರೋಧಿಗಳಾಗಿರತಕ್ಕಂತಹ ದೈತ್ಯರನ್ನು ಸಂಹಾರ ಮಾಡಿದ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಭಗವಂತ ಭಕ್ತರನ್ನು ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾನೆ, ಭಗವಂತ ಭಕ್ತರ ಕಷ್ಟವನ್ನು ಯಾವ ರೀತಿಯಾಗಿ ಅವರನ್ನು ಬಿಡುಗಡೆಗೊಳಿಸ್ತಾನೆ ಎಂಬ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಅವನನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಅವನನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು ಅಂತ ಕೇಳಿದರೆ ಅರೆ ಕ್ಷಣವೂ ಕೂಡ ಬಿಡದೆ, ಒಂದರೆ ಕ್ಷಣ ಭಗವಂತನನ್ನು ಯಾವ ರೀತಿಯಾಗಿ ನಾವು ಅವನನ್ನು ಯೋಚನೆ ಮಾಡಬೇಕು, ಅವನನ್ನು ಧ್ಯಾನ ಮಾಡಬೇಕು ಅಂತಂದರೆ ಅದಕ್ಕೆ ನಮಗೆ ಹೇಳುವಂತಹ ವಿಚಾರ ಯಾವುದು ಅಂತಂದರೆ ಭಗವಂತನನ್ನು ಯಾವತ್ತೂ ಒಂದು ಕ್ಷಣವೂ ಕೂಡ ಬಿಡಬಾರದು ಅಂತ ಹೇಳ್ತಾರೆ. ಒಂದು ಕ್ಷಣ ಅಂತ ಹೇಳಿದ್ರೆ ಅವನನ್ನು ಮರೆತು ಬದುಕಿದ್ರೇ ನಮಗೆ ದೊಡ್ಡ ಒಂದು ದೋಷ ಅಂತ ಅನಿಸಿಕೊಳ್ತದೆ. ಅವನನ್ನು ಮರೆತು ಬದುಕುವಂತಹದ್ದು ನಮಗೆ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್. ಸ್ಮರ್ತವ್ಯ ಸತತಂ ವಿಷ್ಣು. ಭಗವಂತನು ಸ್ಮರಣೆಗೆ ಯೋಗ್ಯ. ಹೇಗೆ ಅಂತ ಕೇಳಿದ್ರೆ ಸತತಂ ಎಲ್ಲ ಕಾಲದಲ್ಲೂ ಎಲ್ಲ ಕಾಲಕ್ಕೂ ಕೂಡ ಅವನನ್ನು ಸ್ಮರಣೆ ಮಾಡಬೇಕು. ವಿಸ್ಮರ್ತವ್ಯೋ ನ ಜಾತುಚಿತ್. ಅವನನ್ನು ಮರೆತಿದ್ದೇನೆ ಇಲ್ಲವೇ ಇಲ್ಲ. ಮರೆತಿದ್ದೇನೆ ಎಂಬ ವಿಚಾರವೇ ಇಲ್ಲ. ಭಗವಂತನನ್ನು ಮರೆಯುವಿಕೆ ನಮ್ಮ ನಾಶಕ್ಕೆ ಅದೊಂದು ಕಾರಣವಾಗಿ ಬಿಡ್ತದೆ. ಅದಕ್ಕೋಸ್ಕರ ಭಗವಂತನ ಮರೆಯುವಿಕೆ ಸಾಧ್ಯವೇ ಇಲ್ಲ. ಮಾಡಲೇಬಾರದಾಗಿರತಕ್ಕಂತಹ ಒಂದು ವ್ಯವಸ್ಥೆ. ಒಂದರೆ ಕ್ಷಣ ಬಿಡದೆ ಅವನನ್ನು ಯಾವ ಕ್ಷಣವೂ ಬಿಡದೆ ಅವನನ್ನು ಚಿಂತನೆ ಮಾಡಬೇಕು. ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ ಕಾಡ್ಗಿಚ್ಚು ಏನು ಮಾಡ್ತದೆ, ಕಾಡ್ಗಿಚ್ಚು ಬಿತ್ತು ಕಾಡಿನಲ್ಲಿರತಕ್ಕಂತಹ ಮರಗಳ ತಿಕ್ಕಾಟದಿಂದಾಗಿ ಆ ಕಾಡ್ಗಿಚ್ಚು ಉಂಟಾಯಿತು. ಕಾಡ್ಗಿಚ್ಚು ಉಂಟಾದಾಗ ಕಾಡ್ಗಿಚ್ಚು ಯಾವ ರೀತಿಯಾಗಿ ಇಡೀ ಕಾಡನ್ನು ದಹಿಸ್ತದೋ ಅದೇ ರೀತಿಯಾಗಿ ಭಗವಂತನ ಭಕ್ತರ ಜೊತೆಗಿರತಕ್ಕಂತಹ ಭಗವಂತನ ಭಕ್ತರನ್ನು ಭಗವಂತ ಅವರಲ್ಲಿರತಕ್ಕಂತಹ ಎಲ್ಲ ಪಾಪಗಳನ್ನು ಎಲ್ಲವನ್ನೂ ಕೂಡ ತಾನು ದಹಿಸಿ ಬಿಡ್ತಾನೆ. ದೃಷ್ಟಾಂತ ಹೇಗೆ ಅಂತ ಕೇಳಿದ್ರೆ ಒಂದು ಹತ್ತಿಗೆ ಬಿದ್ದಿರತಕ್ಕಂತಹ ಬೆಂಕಿ, ಹತ್ತಿಗೆ ಒಂದು ದೊಡ್ಡ ಹತ್ತಿಯ ರಾಶಿಯನ್ನು ಸುಡಬೇಕು ಅಂತಾದರೆ ಅದಕ್ಕೆ ತುಂಬ ಕಟ್ಟಿಗೆಗಳನ್ನು ಹಾಕಿ ಅದನ್ನು ಸುಡಬೇಕು ಅಂತಿಲ್ಲ. ಮತ್ತು ಹತ್ತಿಯನ್ನು ಸುಡುವಂತಹದ್ದು ಸುಲಭ. ಒಂದು 3-4 ಕೆಂಡಗಳಿದ್ದರೆ ಸಾಕು, ಅಥವಾ ಕಿಡಿಗಳಿದ್ದರೆ ಸಾಕು. ಈ ಕೆಂಡಗಳು ಏನು ಮಾಡ್ತವೆ ಅಂತಂದರೆ ಸಮಗ್ರವಾಗಿರತಕ್ಕಂತಹ ಆ ಹತ್ತಿಯ ರಾಶಿಯನ್ನು ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಅದೇ ರೀತಿಯಾಗಿ ಭಗವಂತನ ಭಕ್ತರ ಏನು ಕಷ್ಟಗಳಿದೆ, ಅವರ ಪಾಪಗಳಿದೆ, ಅದನ್ನು ಭಗವಂತ ಏನು ಮಾಡ್ತಾನೆ ಅಂತಂದರೆ ಅವರ ಸಮಗ್ರ ಪಾಪಗಳನ್ನು ಭಗವಂತ ಮನ್ನಿಸಿ ಅವರನ್ನು ಉದ್ಧಾರ ಮಾಡ್ತಾನೆ. ಯಾವ ರೀತಿಯಾಗಿ ಅಂತಂದರೆ ದೇವತೆಗಳು ಭಗವಂತನಿಗೋಸ್ಕರವಾಗಿ ತಾವು
ಏನು ಕಷ್ಟ ಬಂದರೂ ಕೂಡ ದೇವತೆಗಳು ಮೊದಲು ಹೋಗುವುದು ಯಾರ ಹತ್ರ ಅಂತಂದರೆ ಬ್ರಹ್ಮದೇವರನ್ನು ಮೊದಲಿಟ್ಟುಕೊಂಡು ನೇರ ಹೋಗುವಂತಹದ್ದು ಭಗವಂತನ ಬಳಿಗೆ. ಭಗವಂತನ ಬಳಿಗೆ ಹೋಗಿ ಅವರು ಭಗವಂತನ ಜೊತೆಗೆ ಇದ್ರು ಅಂತಾದರೆ, ಭಗವಂತನ ಬ್ರಹ್ಮದೇವರನ್ನು ಜೊತೆಗಿಟ್ಟುಕೊಂಡು ಭಗವಂತನ ಬಳಿಗೆ ಹೋದರು ಅಂತಾದರೆ ಅವರ ಕಷ್ಟ ಅದು ಉಪಶಮನ ಆಯಿತು ಅಂತಲೇ ಲೆಕ್ಕ. ಭಗವಂತ ಯಾಕೆ ಉಪಶಮನ ಮಾಡ್ತಾನೆ? ತನ್ನವರು, ತನ್ನ ಭಕ್ತರು, ತನ್ನ ಭಕ್ತರ ಕಷ್ಟವನ್ನು ತಾನು ನೋಡೋದಿಲ್ಲ. ಭಕ್ತರ ಅಪರಾಧವನ್ನು ಭಗವಂತ ಏನು ಮಾಡ್ತಾನೆ? ಸಹಿಷ್ಣು, ಅದನ್ನು ಸಹಿಸ್ತಾನೆ. ಅದಕ್ಕೋಸ್ಕರವಾಗಿ ಭಗವಂತನ ಭಕ್ತರಾಗಬೇಕು ಎಂಬುದಾಗಿ ನಮಗೆ ಇಲ್ಲಿ ಜಗನ್ನಾಥದಾಸರು ಸಂದೇಶವನ್ನು ನೀಡುತ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಹೇಳುತ್ತಾರೆ ಏನು ಅಂತಂದರೆ, ಜಗನ್ನಾಥದಾಸರು ಭಗವಂತನಿಗೆ ಯಾವ ರೀತಿಯಾಗಿರತಕ್ಕಂಥ ದೋಷಗಳು ಇಲ್ಲ, ಯಾವ ರೀತಿಯಾಗಿರತಕ್ಕಂಥ ಅವನಿಗೆ ಸುಖವಾಯಿತು, ದುಃಖವಾಯಿತು, ಲಾಭ ಆಯಿತು, ನಷ್ಟ ಆಯಿತು, ಯಾವುದೂ ಇಲ್ಲ ಭಗವಂತನಿಗೆ. ಲಾಭ ನಷ್ಟ ಇನ್ನಿತರ ಯಾವ ರೀತಿಯಾಗಿರತಕ್ಕಂತಹ ವೃತ್ತಿಕ್ರಾಸಗಳು ಕೂಡ ಭಗವಂತನಿಗಿಲ್ಲ. ಹೇಗೆ ಅಂತಂದರೆ ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ, ಚಿನ್ಮಯ ಸಾದರದಿ ತನ್ನಂಘ್ರಿ ಕಮಲವ ನಂಬಿ ತುತಿಸುವರ ಕಾದುಕೊಂಡಿಹ ಪರಮ ಕರುಣ ಮಹೋದಧಿಯು ತನ್ನವರು ಮಾಡ್ದ ಅಪರಾಧಗಳ ನೋಡದೆಲೆ ಸಲಹುವ ಸರ್ವಕಾಮದನು. ಭಗವಂತ ಎಂಥವನು ಅಂತ ಜಗನ್ನಾಥದಾಸರು ಹರಿಕಥಾಮೃತಸಾರದ ಕರುಣಾಸಂಧಿಯಲ್ಲಿ ಭಗವಂತನ ಕಾರುಣ್ಯದ ವಿಚಾರವನ್ನು ನಮ್ಮ ಮುಂದೆ ತೆರೆದಿಡುತ್ತಾರೆ. ಭಗವಂತನ ಕಾರುಣ್ಯ ಎಂತಹದ್ದು, ಭಗವಂತನಿಗೆ ಯಾವ ರೀತಿಯಾಗಿರತಕ್ಕಂತಹ ಹರ್ಷ ಇತ್ಯಾದಿಗಳು ಇಲ್ಲ. ಅವನಿಗೆ ಸಂತೋಷ ಆಯಿತು, ಯಾವುದೋ ಒಂದು ವಿಚಾರದಿಂದಾಗಿ ಸಂತೋಷ ಆಯಿತು, ಯಾವುದೋ ಒಂದು ವಿಚಾರದಿಂದಾಗಿ ದುಃಖ ಆಯಿತು, ಯಾವುದೋ ಒಂದು ವ್ಯವಸ್ಥೆಯಿಂದಾಗಿ ಅವನಿಗೆ ಮೋದ ಗೆಲುವು ಇದ್ಯಾವುದೂ ಇಲ್ಲದವನು. ಯಾಕೆ ಅಂತಂದರೆ ನಮಗಾದರೂ ಕೂಡ ಸಂತೋಷಕ್ಕೆ ಕಾರಣ ಬೇಕು. ನಮಗೆ ಸಂತೋಷ ಯಾವುದರಿಂದ ಅಂತ ಕೇಳಿದಾಗ ಯಾವುದೋ ಒಂದು ವಿಚಾರವನ್ನು ನಾವು ಬಯಸ್ತೇವೆ. ದಾಸರು ಅದನ್ನೇ ಒಂದು ಇದರಲ್ಲಿಯೂ ಕೂಡ ಹೇಳ್ತಾರೆ. ಯಾವುದು ಅಂತ ಕೇಳಿದರೆ, ಭಗವಂತ ಮನೆಯಿಂದ ಸಂತೋಷ, ಮಡದಿಯಿಂದ ಸಂತೋಷ, ಕೆಲವರಿಗೆ ಮನೆಯಿಂದಾಗಿ ಸಂತೋಷ, ಇನ್ನು ಕೆಲವರಿಗೆ ಹೆಂಡತಿಯಿಂದಾಗಿ ಸಂತೋಷ, ಇನ್ನು ಕೆಲವರಿಗೆ ಮಕ್ಕಳಿಂದಾಗಿ ಸಂತೋಷ. ಈ ರೀತಿಯಾಗಿರತಕ್ಕಂತಹ ಯಾವುದೋ ಒಂದು ನಿಮಿತ್ತ ಬೇಕು ನಮಗೆ ಸುಖವಾಗಬೇಕು ಅಂತಾದರೆ ಸುಖಕ್ಕೆ ಕಾರಣ ಬೇಕು. ನಮಗೆ ಇದ್ದಕ್ಕಿದ್ದಾಗಿ ಸುಖ ಆಗೋದಿಲ್ಲ. ಸುಖ ಆಗಬೇಕು, ಸುಖಕ್ಕೆ ಏನೋ ಒಂದು ಕಾರಣ ಬೇಕು. ಕಾರಣವನ್ನು ಆಶ್ರಯಿಸಿಕೊಂಡು ನಮ್ಮ ಸುಖ. ಆದರೆ ಭಗವಂತನಿಗೆ ಹಾಗಲ್ಲ. ಭಗವಂತನಿಗೆ ನಿರ್ನಿಮಿತ್ತನಾಗಿರತಕ್ಕಂಥವನು. ಭಗವಂತನಿಗೆ ಯಾವ ನಿಮಿತ್ತಗಳೂ ಬೇಡ. ಅದನ್ನು ಹೇಳ್ತಾರೆ, ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ. ಭಗವಂತನಿಗೆ ದುಃಖ ಖೇದ ಇಲ್ಲವೇ ಇಲ್ಲ. ಮೋದ ಸಂತೋಷ ಅದೂ ಇಲ್ಲ. ಜಯಾಪಜಯಗಳು, ಜಯ ಆಯಿತು ಅಪಜಯ ಆಯಿತು ಅದೂ ಇಲ್ಲ. ಮತ್ತು ಎಂಥವನು ಅಂತ ಕೇಳಿದರೆ ಚಿನ್ಮಯ. ಭಗವಂತ ಎಂಥವನು ಅಂತ ಕೇಳಿದರೆ ಅವನು ಚಿನ್ಮಯ, ಒಳ್ಳೆಯ ಅವನ ದೇಹ ಎಂಥದ್ದು ಅಂತ ಕೇಳಿದರೆ ಅದು ಜ್ಞಾನಾನಂದಮಯ. ಜ್ಞಾನದಿಂದಾಗಿ ಅದು ಆಗಿರತಕ್ಕಂತಹದ್ದು. ಅದನ್ನು ಹೇಳ್ತಾರೆ, ಭಗವಂತನಿಗೆ ವ್ಯಥೆಗಳೂ ಇಲ್ಲ, ಸೋಲುಗಳು ಇಲ್ಲ, ಇದ್ಯಾವುದೂ ಇಲ್ಲವೇ ಇಲ್ಲ. ಭಗವಂತನಿಗೆ ಲೌಕಿಕವಾಗಿರ್ತಕ್ಕಂತಹ ಸುಖ ಇಲ್ಲ. ಯಾವುದೋ ಒಂದು ನಾನು ಮೊದಲಿಗೆ ಹೇಳಿದೆ ಅಲ್ವಾ, ಲೌಕಿಕವಾಗಿರ್ತಕ್ಕಂತಹ ಸುಖ ಅಂತ ಹೇಳಿದರೆ ಭಗವಂತನಿಗೆ ಜಯಾಪಜಯಗಳು ಇಲ್ಲ ಅಂತ ಹೇಳಿದರೆ ಗೊತ್ತಿದೆ.
ಭಗವಂತನಿಗೆ ಸುಖಗಳಿಲ್ಲ ಅಂತ ಹೇಳಿದ್ರೆ ಗೊತ್ತಿದೆ. ಮತ್ತು ಹೇಗೆ ಅಂತ ಕೇಳಿದ್ರೆ ಲೌಕಿಕ ಸುಖ ಇಲ್ಲ. ಲೌಕಿಕ ಸುಖ ಅಂತ ಹೇಳಿದ್ರೆ ದೃಷ್ಟಾಂತವನ್ನು ನಾವೇ ತಗೊಳ್ಬೇಕು. ಹೇಗೆ ಅಂತ ಕೇಳಿದ್ರೆ ಗಂಡನಿಗೆ ಸುಖ ಆಗೋದು ಯಾರಿಂದ? ಹೆಂಡತಿಯಿಂದಾಗಿ ಅಥವಾ ಮಕ್ಕಳಿಂದಾಗಿ, ಅನ್ನುವ ಇನ್ನಿತರ ಯಾವುದೋ ಒಂದು ವಿಚಾರದಿಂದಾಗಿ ಅವನಿಗೆ ಸುಖವಾಗ್ತದೆ, ಅಥವಾ ಯಾವುದೋ ಒಂದು ಮನೆಯಿಂದಾಗಿ ಸಂತೋಷವಾಗ್ತದೆ. ನಮಗೆ ಆಗುವಾಗ, ಮನುಷ್ಯನಿಗಾಗುವಾಗ ಆ ವ್ಯವಸ್ಥೆಗಳು, ಸುಖಕ್ಕೆ ಯಾವುದೋ ಒಂದು ಹಿನ್ನೆಲೆ ಬೇಕು. ಸುಮ್ಮನೆ ಸುಖ ಆಯಿತು ಅಂತ ಹೇಳಿದ್ರೆ ಹುಚ್ಚು ಅಂತ ಹೇಳ್ತಾರೆ. ಯಾಕೆ ಸುಖ ಆಯಿತು? ಏನೋ ಒಂದು ಕಾರಣ ಇತ್ತು. ಹಾಗಾಯಿತು, ಇದಾಯಿತು, ತಾನು ಒಳ್ಳೆಯ ಏನು ಪರಿಸ್ಥಿತಿಯನ್ನು ಹೊಂದಿದ್ದಾನೆ, ಅಥವಾ ಯಾವುದೋ ಒಂದು ಒಳ್ಳೆಯ ಉನ್ನತವಾಗಿರತಕ್ಕಂಥ ಹುದ್ದೆಯಲ್ಲಿದ್ದಾನೆ. ಇದೆಲ್ಲ ನಿಮಿತ್ತಗಳು ಬೇಕು ನಮಗೆ, ಲೌಕಿಕ ಸುಖಗಳನ್ನು ಅನುಸರಿಸಿಕೊಂಡು ನಮ್ಮದು. ಆದರೆ ಭಗವಂತನಿಗಾಗುವಾಗ ಅದ್ಯಾವುದನ್ನು ಕೂಡ ನೀವು ಯೋಚನೆ ಮಾಡಬೇಡಿ. ಲೌಕಿಕವಾಗಿರತಕ್ಕಂತಹದ್ದು ಶರೀರವೇ ಇಲ್ಲ ಅವನಿಗೆ. ಅಂತಹ ಭಗವಂತನಿಗೆ ಲೌಕಿಕವಾಗಿರತಕ್ಕಂತಹ ವಿಷಯಗಳಿಂದಾಗಿ ನೀವು ಸುಖವನ್ನು ಕಲ್ಪನೆ ಮಾಡುವಂತಹದ್ದು ಅದು ಸಾಧ್ಯವೇ ಇಲ್ಲ. ಆದ್ದರಿಂದ ಭಗವಂತನಿಗೆ ಲೌಕಿಕವಾಗಿರತಕ್ಕಂತಹ ಸುಖವನ್ನು ಹೇಳಬೇಡಿ, ಅಲೌಕಿಕವಾಗಿರತಕ್ಕಂತಹದ್ದು ಭಗವಂತನದ್ದು ಸುಖ. ಮತ್ತು ಗೆಲುವು, ಸದಾ ಗೆಲುವು ಅವನಿಗೆ. ಯಾಕೆ ಅಂತ ಕೇಳಿದರೆ ಅವನನ್ನು ಚಿತಂತೆ ಸ್ತೋತ್ರ ಹೇಳುವಂತಹದ್ದು ಏನು ಅಂತ ಕೇಳಿದರೆ, ಚಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನಾ. ಭಗವಂತ ಜಿತ, ಜಯಶಾಲಿ ಅಂತ ಹೇಳ್ತಾರೆ. ಭಗವಂತನಿಗೆ ಚಿತಂತೆ ಸ್ತೋತ್ರದಲ್ಲಿ 4 ಅಧ್ಯಾಯಗಳಲ್ಲಿ ಭಗವಂತನನ್ನು ತುಂಬ ಚೆನ್ನಾಗಿ ಅದರಲ್ಲಿ ಕೊಂಡಾಡುತ್ತಾರೆ. ಭಗವಂತ ಎಂಥವನು ಅಂತ ಕೇಳಿದಾಗ ಅವನು ಪೂರ್ಣವಾಗಿರತಕ್ಕಂತಹ ಜಯವುಳ್ಳವನು. ಚಿತಂತೆ ಪುಂಡರೀಕಾಕ್ಷ ಪೂರ್ಣ ಷಾಡ್ಗುಣ್ಯ ವಿಗ್ರಹ ಪರಾನಂದ ಪರಬ್ರಹ್ಮನ್ ನಮಸ್ತೆ ಚತುರಾತ್ಮನೆ ನಮಸ್ತೆ ಪೀತವಸನ ನಮಃ ಕಟಕಹಾರಣೆ ಅಂತ ಹೇಳಿಕೊಂಡು ಭಗವಂತ ಯಾವ ರೀತಿಯಾಗಿರತಕ್ಕಂತಹ ಜಯ ಅಂತ ಪೂರ್ಣ ಷಾಡ್ಗುಣ್ಯ ವಿಗ್ರಹ. ಅವನ ವಿಗ್ರಹ ಎಂತಹದ್ದು ಅಂತ ಕೇಳಿದರೆ, ಅವನ ದೇಹ ಎಂತಹದ್ದು ಅಂತ ಕೇಳಿದರೆ ಅದು ಗುಣಭರಿತವಾಗಿರತಕ್ಕಂತಹ ಷಡ್ಗುಣಗಳು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣ ಭಗೈತೀರಣ ಅಂತ. ಭಗ 6 ವಿಧವಾಗಿರತಕ್ಕಂತಹ ಗುಣಗಳನ್ನು ನಾವು ಇಟ್ಟುಕೊಳ್ಳುವುದು. ಕೇವಲ 6 ಗುಣಗಳನ್ನು ಇಟ್ಟುಕೊಳ್ಳಬೇಡಿ. 6 ಗುಣಗಳು ಅಷ್ಟಗುಣಗಳು ಅಂತ ತಾರ್ಕಿಕರು ಹೇಳ್ತಾರೆ. ಭಗವಂತನಲ್ಲಿ ಅಷ್ಟೇ ಗುಣಗಳಲ್ಲ, ಭಗವಂತನಲ್ಲಿ ಇನ್ನಷ್ಟು ಮತ್ತಷ್ಟು ಅನಂತವಾಗಿರತಕ್ಕಂತಹ ಗುಣಗಳಿದೆ. ಅಷ್ಟು ಗುಣಗಳಲ್ಲ, ಅಷ್ಟಗುಣಗಳಲ್ಲ, ಭಗವಂತನಲ್ಲಿ ಅನಂತವಾಗಿರತಕ್ಕಂತಹ ಗುಣಗಳಿದೆ. ಅಂತಹ ಭಗವಂತನನ್ನು ಸ್ತೋತ್ರ ಮಾಡುವಾಗ ಜಿತಂತೆ ಪುಂಡರೀಕಾಕ್ಷ, ಚಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ಪೂರ್ಣ ಷಾಡ್ಗುಣ್ಯ ವಿಗ್ರಹ ಪೂರ್ಣಾನಂದ ಪರಬ್ರಹ್ಮನ್ ನಮಸ್ತೆ ಚತುರಾತ್ಮನೆ. ಭಗವಂತ ಚತುರಾತ್ಮ, 4 ರೂಪಗಳುಳ್ಳವನು. ನೀವು ಅನಿರುದ್ಧ ಪ್ರದ್ಯುಮ್ನ ಅಂತಿಟ್ಟುಕೊಳ್ಳಿ, ವಿಶ್ವತೈಜಸ ಪ್ರಾಜ್ಞ ತುರೀಯ ಅಂತಿಟ್ಟುಕೊಳ್ಳಿ. ಹೀಗೆ ಅವನಲ್ಲಿ 4 ರೂಪಗಳು, 10 ರೂಪಗಳು, 5 ರೂಪಗಳು, 10 ರೂಪಗಳು. ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಭಗವಂತ ಎಂಥವನು ಅಂತ ಕೇಳಿದ್ರೆ, ಪರಮಾತ್ಮನೇ ಸತತಮೇಕರೂಪಿಣೆ, ಏಕರೂಪಿಣೆ ಶತರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಭಗವಂತನ ವಿಗ್ರಹ ಮಾತ್ರ ಅದು ಸುಖಚಿತ್, ಸುಖ, ಆನಂದ, ಈ ರೀತಿಯಾಗಿರತಕ್ಕಂತಹ ವಿಗ್ರಹವುಳ್ಳವನು ಎಂಬುದಾಗಿ ಅವನನ್ನು ಹೇಳುತ್ತಾರೆ. ಆದ್ದರಿಂದ ಲೋಕದಲ್ಲಿರತಕ್ಕಂತಹ ಸುಖ ಅದು ಅಪೂರ್ಣ, ಅದು ಅಶಾಶ್ವತ. ಭಗವಂತನಲ್ಲಿರತಕ್ಕಂತಹ ಸುಖ ಅದು ಯಾವ ಕಾಲಕ್ಕೂ ಕೂಡ ಅದು ಅಶಾಶ್ವತವಾದದ್ದು ಅಲ್ಲ, ಅದು ಅಪೂರ್ಣವಾದದ್ದು ಅಲ್ಲ, ನಿತ್ಯವಾಗಿರತಕ್ಕಂತಹದ್ದು ಮತ್ತು ಪರಿಪೂರ್ಣವಾಗಿರತಕ್ಕಂತಹದ್ದು ಎಂಬುದಾಗಿ ಅದನ್ನು ಹೇಳ್ತಾರೆ. ಅದಾದಮೇಲೆ
ಇದಕ್ಕೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಪ್ರಿಯಾ ಪ್ರಿಯ ಅಪತಿ ಅಸ್ತ್ಯದಿ ಶರೀರಂ ಪಾದಸಪ್ತಂ ನ ಪ್ರಿಯಾ ಪ್ರಿಯೇ ಸ್ಪೃಶತಃ. ಅಪರೋಕ್ಷ ಜ್ಞಾನಿಗಳಿಗೇನೆ ಈ ಲೌಕಿಕವಾಗಿರತಕ್ಕಂಥ ಜಗತ್ತಿನ ಪ್ರಿಯಾಪ್ರಿಯಗಳಲ್ಲಿ ಅಥವಾ ಕಷ್ಟಾನಷ್ಟಗಳಲ್ಲಿ ಅವರಿಗೇನೆ ಅದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಮೋದಾದಿಗಳು ಅಥವಾ ಕ್ಲೇಶಾದಿಗಳು ಇಲ್ಲ ಅಂತ ಹೇಳಿದ ಮೇಲೆ ಭಗವಂತ ಎಲ್ಲಕ್ಕಿಂತಲೂ ಕೂಡ ಮೀರಿರತಕ್ಕಂಥವನು. ಅವನಿಗೆ ಯಾವತ್ತಾದರೂ ಕೂಡ ಇಂತಹ ಒಂದು ಸಣ್ಣ ಚಿಂತನೆಯನ್ನಾದರೂ ನಾವು ಮಾಡಲಿಕ್ಕೆ ಬರ್ತದ? ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಭಗವಂತನನ್ನು ಕಂಡಿರತಕ್ಕಂಥ ಅಪರೋಕ್ಷ ಜ್ಞಾನಿಗಳಿಗೇನೆ ಯಾವ ಕಾಲಕ್ಕೂ ಕೂಡ ಈ ಮೋದಾದಿಗಳು ಸುಖಾದಿಗಳು ಅಥವಾ ಲೌಕಿಕವಾಗಿರತಕ್ಕಂಥ ವಿಷಯದ ಸಂಪರ್ಕಾದಿಗಳು ಇಲ್ಲ ಅಂತ ಆದಮೇಲೆ ಭಗವಂತ ಇವೆಲ್ಲದಕ್ಕಿಂತಲೂ ಕೂಡ ಮೀರಿರತಕ್ಕಂಥವನು ತಾನೆ. ಅವನಿಗೆ ಯಾವ ರೀತಿಯಾಗಿರತಕ್ಕಂತಹ ಮೋದಾದಿಗಳಾಗಲಿ ದುಃಖಾದಿಗಳಾಗಲಿ ಇಲ್ಲವೇ ಇಲ್ಲ. ಕೈವತ್ಯ ನ್ಯಾಯದಿಂದಾಗಿ ಇದನ್ನು ಸಾಧನೆ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಅಷ್ಟು ಮಾತ್ರವಲ್ಲದೆ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಹೃದುಷ್ಕೃತೆ, ಅವನನ್ನು ನೋಡಬೇಕು, ಅವನನ್ನು ತಿಳ್ಕೊಳ್ಳಬೇಕು ಅಂತ ಹೇಳಿದರೆ ಹೇಗೆ ಅಂತ ಕೇಳಿದರೆ ಭಗವಂತನ ಕರುಣೆ ಅದು ಕ್ರೋಧಾದಿಗಳಿಲ್ಲವೇ ಇಲ್ಲ. ಕ್ರೋಧಾದಿಗಳು ಯಾರಿಗೆ ಅಂತ ಕೇಳಿದರೆ ಜೀವನಿಗೆ. ವೈಷಮ್ಯ ನೈರ್ಘಣ್ಯೆ ಸಾಪೇಕ್ಷತ್ವ ಅಂತ ದರ್ಶೈತಿ ಅಂತ. ವೈಷಮ್ಯ ನೈರ್ಘಣ್ಯಗಳು ಅದು ಅಪೇಕ್ಷಿತವಾಗಿರತಕ್ಕಂಥದ್ದು. ಅಪೇಕ್ಷಿತ ಅಂತ ಹೇಳಿದ್ರೆ ಯಾವುದೋ ಒಂದು ವಿಷಯದ ನಿಮಿತ್ತದಿಂದಾಗಿ ವೈಷಮ್ಯ ನೈರ್ಘಣ್ಯಾದಿಗಳು ಬರುವಂತಹದ್ದು. ಭಗವಂತನಿಗೆ ಈ ವೈಷಮ್ಯ ನೈರ್ಘಣ್ಯಾದಿಗಳನ್ನು ಕಲ್ಪನೆ ಮಾಡುವಂತಹ ಪ್ರಸಕ್ತಿಯೇ ಇಲ್ಲಲ್ವ? ಯಾಕೆ ನೀವು ಅದನ್ನು ಕಲ್ಪನೆ ಮಾಡ್ತೀರಿ? ಭಗವಂತನಿಗೆ ಆ ವೈಷಮ್ಯ ನೈರ್ಘಣ್ಯಾದಿಗಳ ಇದೆ, ಇದನ್ನು ಯಾವ ಕಾರಣಕ್ಕೋಸ್ಕರವಾಗಿ ನೀವು ಕಲ್ಪನೆ ಮಾಡ್ತೀರಿ? ಕಲ್ಪನೆ ಮಾಡಲಿಕ್ಕೆ ಏನಾದರೂ ಒಂದು ಕಾರಣ ಬೇಕು. ಕಾರಣ ಇಲ್ಲದೆ ಕಾರ್ಯ ಆಗಿದೆ ಅಂತಾದರೆ ಕಾರಣ ಬೇಕು. ಕಾರ್ಯ ಯಾವುದು ಅಂತ ಕೇಳಿದರೆ ಈ ವೈಷಮ್ಯ ನೈರ್ಘಣ್ಯಾದಿಗಳನ್ನು, ಅದಕ್ಕೆ ಕಾರಣವಾಗಿರತಕ್ಕಂಥ ಕಾಮಕ್ರೋಧಾದಿಗಳು ಇನ್ನಿತರ ಯಾವುದೋ ಒಂದು ವಿಷಯಗಳು, ಅದೇ ಅವನಿಗಿಲ್ಲ ಅಂತ ಆದಮೇಲೆ ಭಗವಂತನಿಗೆ ನೀವು ವೈಷಮ್ಯ ನೈರ್ಘಣ್ಯಾದಿಗಳನ್ನು ಕಾಮಾದಿಗಳನ್ನು ಕಲ್ಪನೆ ಮಾಡುವುದು ಸರ್ವಥಾ ತಪ್ಪು, ನಿಷಿದ್ಧ. ಅದನ್ನು ಮಾಡಲೇಬಾರ್ದು. ಹಾಗಾಗಿ ಭಗವಂತನನ್ನು ಕರುಣಾ ಸಮುದ್ರ ಅಂತ ಕರೆದದ್ದು. ಕ್ರೋಧಾದಿಗಳ ಪ್ರಸಕ್ತಿ ಅವನಿಗಿಲ್ಲವೇ ಇಲ್ಲ. ಅವನು ಭಕ್ತರ ಅಪರಾಧಗಳನ್ನು ನೋಡದೇನೆ ಸಲಹುತ್ತಾನೆ. ಯಾಕೆ ಅಂತ ಕೇಳಿದರೆ ತನ್ನವರು, ತನ್ನ ಭಕ್ತ ಮಾಡಿರತಕ್ಕಂತಹ ಅಪರಾಧವನ್ನು ತಾನೇನು ಮಾಡ್ತಾನೆ, ಅದನ್ನು ಮನ್ನಿಸ್ತಾನೆ. ಜಯ ವಿಜಯರು ಮಾಡಿರತಕ್ಕಂತಹ ತಪ್ಪು ಅವರಿಗಿಂತ ಅವರು ಏನು ಮಾಡಿದರು ಅಂತ ಕೇಳಿದರೆ ಸನಕಾದಿಗಳನ್ನು ತಡೆದ್ರು. ಸನಕಾದಿಗಳನ್ನು ತಡೆದದ್ರಿಂದಾಗಿ ಅವರಿಗೆ ಏನಾಯಿತು ಅಂತಂದರೆ ಉತ್ತಮರಲ್ಲಿ ಮಾಡಿರತಕ್ಕಂತಹ ದ್ರೋಹ, ಅದು ದ್ರೋಹ ಅವರಿಗೆ ಭಗವಂತ ಏನು ಮಾಡಿದ ಅಂತ ಕೇಳಿದರೆ ತನ್ನವರು ಅಂತಿಟ್ಟುಕೊಂಡು ತಾನೇ ಅವರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ತಾನು ಅವತಾರವನ್ನು ಎತ್ತಿ ಬಂದ. 3 ಅವತಾರಗಳಲ್ಲಿಯೂ ಕೂಡ ತಾನೇ ಅವರನ್ನು ಉದ್ಧಾರ ಮಾಡಿರತಕ್ಕಂಥವನು. ಹೀಗೆ ಆ ಭಗವಂತ ಕರುಣಾ ಸಮುದ್ರ ಎಂಬ ವಿಚಾರವನ್ನು ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಭಗವಂತ ಸೀಮಿತವಾಗಿರತಕ್ಕಂತಹ ಪುರುಷಾರ್ಥಗಳನ್ನು ನಾವು ದುರ್ಗೆಯನ್ನೋ ಗಣಪತಿಯನ್ನೋ ಸ್ಕಂದನನ್ನೋ ಇನ್ನಿತರ ದೇವತೆಗಳನ್ನು ನಾವು ಪ್ರಾರ್ಥಿಸಿದೆವು ಅಂತ ಹೇಳಿದರೆ ನಮಗೆ ಯಾವುದೋ ಒಂದು ಸೀಮಿತವಾಗಿರತಕ್ಕಂತಹ ಒಂದು ಪುರುಷಾರ್ಥಗಳು ಸಿಗಬಹುದು, ಯಾವುದೋ ಒಂದಷ್ಟು ಸಿಗಬಹುದು. ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಿದೆವು ಅಂತ ಹೇಳಿದರೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ನಮಗೆ ತನ್ನನ್ನೇ ತಾನು ನೀಡ್ತಾನೆ. ಅಷ್ಟು ಮಾತ್ರವಲ್ಲದೆ ಒಳ್ಳೆಯ ಅನುಗ್ರಹಾದಿಗಳನ್ನು
ಮಾಡ್ತಾನೆ ಅಂತ ಹೇಳ್ತಾರೆ. ಪುರುಷಾರ್ಥಗಳನ್ನು ಕೇವಲ ಸೀಮಿತ ಪುರುಷಾರ್ಥಗಳಲ್ಲ, ಬಹಳ ಅನಂತ ಮಡಿ ಮಾಡಿ ಅನಂತವಾಗಿರತಕ್ಕಂತಹ ತಾನು ಅನುಗ್ರಹವನ್ನು ಮಾಡ್ತಾನೆ. ಸ್ವತಂತ್ರ್ಯವಾಗಿ ಯಾರ ಅಧೀನಕ್ಕೂ ಒಳಪಡದೆ ಇತರ ದೇವತೆಗಳಾದರೂ ಕೂಡ ಭಗವಂತನ ಭಗವಂತನ ಅವರ ಚಿತ್ತವನ್ನು ಅನುಸರಿಸಿಕೊಂಡು ಅವರು ಅನುಗ್ರಹಾದಿಗಳನ್ನು ಮಾಡಬೇಕು. ಇತರ ದೇವತೆಗಳಿಗೆ ಸ್ವಾತಂತ್ರ್ಯ ಇಲ್ಲ. ಇತರ ದೇವತಾ ವಿಷಯವನ್ನು ಇಟ್ಟುಕೊಂಡಾಗ ಇತರ ದೇವತೆಗಳನ್ನು ನೀವು ಪ್ರಾರ್ಥನೆ ಮಾಡಿದ್ರಿ, ಇತರ ದೇವತೆಗಳನ್ನು ಒಲಿಸಿಕೊಂಡ್ರಿ ಅಂತಾದರೆ ಆವಾಗ ಅದಕ್ಕಿರತಕ್ಕಂತಹ ಏನು ನಿಮಗೆ ಪುಣ್ಯವೋ ಅಥವಾ ಏನು ನಿಮಗೆ ಸಿಗಬೇಕಾಗಿರತಕ್ಕಂತಹದ್ದು ಅದು ಸೀಮಿತವಾಗಿರತಕ್ಕಂತಹದ್ದು. ಆದರೆ ಭಗವಂತನ ವಿಚಾರ ಹಾಗಲ್ಲ. ಭಗವಂತ ಕೊಡ್ತಾನೆ ಅಂತಾದರೆ ಅನಂತ ಮಡಿ ಮಾಡಿ ಕೊಡ್ತಾನೆ. ಅನಂತವಾಗಿ ಕೊಡುವಂತಹ ಸಾಮರ್ಥ್ಯ ಭಗವಂತನಿಗಿದೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ನಾವು ಸರ್ವೋತ್ತಮ ದೇವತೆ, ಇತರ ದೇವತೆಗಳಿಗಿಂತಲೂ ಕೂಡ ಅತ್ಯಧಿಕವಾಗಿ ನೀಡಲು ಸಾಮರ್ಥ್ಯವುಳ್ಳವನು ಎಂಬುದಾಗಿ ಅದನ್ನು ಹೇಳ್ತಾರೆ. ಮತ್ತು ಭಗವಂತನ ವಿಚಾರಗಳು ಹೇಗೆ ಅಂತ ಕೇಳಿದರೆ, ಪ್ರಿಯಾಪ್ರಿಯಗಳು ಅಂತೇಳಿದರೆ ಮುಕ್ತಿಯಲ್ಲಿ ಪ್ರಿಯಾಪ್ರಿಯಗಳು ಇಲ್ಲವೇ ಇಲ್ಲ. ಪ್ರಿಯ ಅಪ್ರಿಯಗಳು ಯಾವುದೋ ಒಂದು ಬೇಕು, ಯಾವುದೋ ಒಂದು ಬೇಡ, ಇದು ನನಗಾಗ್ತದೆ, ಇದು ನನಗಾಗೋದಿಲ್ಲ, ಇದು ಯಾವುದೂ ಇಲ್ಲ. ಮುಕ್ತಿಯವಸ್ಥೆಯಲ್ಲಿ ಅವನಿಗೆ ಪ್ರಿಯವೂ ಅಪ್ರಿಯವೂ ಎಲ್ಲವೂ ಒಂದೇ ದೇವರೇ. ಅವನಿಗೆ ಬೇಕು ದೇವರು, ಬೇಡವೂ ದೇವರೇ. ಯಾಕೆ ಅವನು ಮತ್ತೆ ಏನನ್ನೂ ಕೂಡ ಆ ಬೇಡ ಎಂಬುದನ್ನು ಕೂಡ ಅವನು ಮನಸ್ಸಿನಲ್ಲಿ ಅದರ ಒಂದು ಸಣ್ಣ ಸಂಶಯ, ಅದರ ಒಂದು ಸಣ್ಣ ವ್ಯವಸ್ಥೆಯೂ ಕೂಡ ಬರದೇ ಇರತಕ್ಕಂಥ ರೀತಿಯಲ್ಲಿ ಅವನು ತಾನಿರ್ತಾನೆ. ಆ ರೀತಿಯಾಗಿ ತಾನು ದೇವರ ಚಿಂತನೆಯಲ್ಲಿ ತಾನು ಮುಕ್ತಿಯಲ್ಲಿರ್ತಾನೆ. ಹಾಗೆ ಆ ಪ್ರಿಯಾಪ್ರಿಯಗಳ ವಿಚಾರವನ್ನು ಮುಕ್ತಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನಿಗೆ ಕೇವಲ ಪ್ರಿಯ ಮಾತ್ರ. ಪ್ರಿಯ ಯಾರು? ಭಗವಂತನೇ ಪ್ರಿಯ ಅಷ್ಟೇ. ಬೇರೆ ಇನ್ನಿತರ ಯಾವ ವಿಚಾರಗಳು ಕೂಡ ಅವನನ್ನು ಬಾಧಿಸುವುದೇ ಇಲ್ಲ ಎಂಬುದಾಗಿ ಜಗನ್ನಾಥದಾಸರು ಈ ವಿಚಾರವನ್ನು ನಮ್ಮ ಮುಂದೆ ಹೇಳುತ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನ 10 ಅವತಾರಗಳ ವಿಚಾರವನ್ನು ಜಗನ್ನಾಥದಾಸರು ಕೊಂಡಾಡುತ್ತಾರೆ. ಮೀನ ಕೂರ್ಮ ವರಾಹ ನರ ಪಂಚಾನನ ಅತುಳ ಶೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಿಜರಧ್ವಂಸಿ ಧೇನುಕಾಸುರ ಮಥನ ತ್ರಿಪುರವ ಹಾನಿಗೈದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನರ. ಭಗವಂತ ಎಂಥವನು ಅಂತ ಕೇಳಿದರೆ, ಭಗವಂತ ತುಂಬ ಅನಂತವಾಗಿರತಕ್ಕಂಥವನು. ಯಾವುದನ್ನು ಅವನ ರೂಪಗಳನ್ನು ಹೇಳ್ತಾರೆ. ತಾನು ಮತ್ಸ್ಯಾದಿ ರೂಪಗಳನ್ನು ಧಾರಣೆ ಮಾಡಿದ್ದಾನಲ್ವ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇತ್ಯಾದಿಗಳ ಅವತಾರವನ್ನು ಮಾಡಿದ ಭಗವಂತ ಯಾರಿಗೋಸ್ಕರ ಮಾಡಿದ ಅಂತ ಕೇಳಿದರೆ, ಭಗವಂತ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ರೇಣುಕೆಯ ಪುತ್ರನಾಗಿದ್ದಂತಹ ಪರಶುರಾಮ, ರಾವಣಾದಿ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಅವತಾರವನ್ನು ಮಾಡಿರ್ತಕ್ಕಂತಹದ್ದು ಶ್ರೀರಾಮ. ಆಮೇಲೆ ಬಲರಾಮ, ಅಲ್ಲಿ ಕೃಷ್ಣ, ತ್ರಿಪುರಾಸುರನ್ನು ಸಂಹಾರ ಮಾಡಿರ್ತಕ್ಕಂತಹ ಬುದ್ಧ, ಎಲ್ಲರನ್ನೂ ಕೂಡ ಕಲಿಯನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಅವತಾರವನ್ನು ಮಾಡಲಿಕ್ಕಿರತಕ್ಕಂತಹ ಕಲ್ಕಿ. ಧರ್ಮದಿ ದಾನವರ ಸಂಹರಿಸಿ ತಾನು ಅವತಾರ ಮಾಡಿದ್ದು ಯಾಕೆ ಅಂತ ಕೇಳಿದರೆ, ಧರ್ಮ ಸಂಸ್ಥಾಪನಾರ್ಥಾಯ. ನನ್ನ ಮುಖ್ಯ ಉದ್ದೇಶ ಏನು ಕೇಳಿದ್ರೆ, ಜಗತ್ತಿನಲ್ಲಿ ಧರ್ಮದ ಸ್ಥಾಪನೆ ಆಗಬೇಕು ಅಂತ. ನಮಗೆ ಧರ್ಮಗಳೇ ಬೇಡ. ಯಾಕೆ ಅಂತಂದರೆ, ಧರ್ಮ ಅಂತ ಹೇಳಿದ ತಕ್ಷಣ ಅದು ಯಾವುದೋ ಒಂದು ಸೀಮಿತ, ಯಾರು ನಾವೆಲ್ಲ ಮಾಡಬೇಕು ಅಂತಿಲ್ಲ.
ಯಾರೋ ಒಬ್ಬರು ಮಾಡ್ತಾರೆ ಸಾಕು, ನಾವು ಹೇಗಾದರೂ ನಮ್ಮ ಜೀವನವನ್ನು ಲೀಡ್ ಮಾಡುವ, ಯಾಕೆ ಸುಮ್ಮನೆ ಈ ದೇವರು ದೀಂಡ್ರು ಅಂತೆಲ್ಲ ಬೇಕು, ಇದೆಲ್ಲ ಬೇಡ. ಇದೆಲ್ಲ ಒಂದು ರೀತಿಯಾಗಿರತಕ್ಕಂತಹ ಭ್ರಮೆ. ಯಾರಿಗೋಸ್ಕರ ಬೇಕು ಇದೆಲ್ಲ ಅಂತ ಕೇಳಿದ್ರೆ, ಈ ರೀತಿಯಾಗಿರತಕ್ಕಂತಹ ಉದ್ದಟತನವಾಗಿರತಕ್ಕಂತಹ ನಮ್ಮದು ಜೀವನ. ನಾವು ಬದುಕಬೇಕಾಗಿರತಕ್ಕಂತಹ ಶೈಲಿ ಹೇಗೆ ಅಂತ ಕೇಳಿದ್ರೆ, ಅದಕ್ಕೆ ಮುಖ್ಯವಾಗಿ ಹೇಳ್ತಾರೆ ಭಗವಂತ ಅವತಾರ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ, ಕೆಲವು ಅವತಾರಗಳಲ್ಲಿ ಜ್ಞಾನ ಕಾರ್ಯ, ಬಲ ಕಾರ್ಯ, ಜ್ಞಾನ ಬಲ ಎರಡನ್ನೂ ಕೂಡ ತೋರಿಸಿರತಕ್ಕಂತಹ ರೂಪಗಳಿದೆ. ಇದೆಲ್ಲವೂ ಕೂಡ ಭಗವಂತ ಯಾಕೆ ಮಾಡಿದ ಅಂತ ಕೇಳಿದ್ರೆ, ಅಸುರರ ಸಂಹರಿಸಿ, ದಾನವರ ಸಂಹರಿಸಿ ಕಾಯ್ದ ಸುಜನರನ. ಸಜ್ಜನರು ಯಾವ ಕಾಲಕ್ಕೂ ಕೂಡ ಮುದ್ದಾಡಬಾರದು. ತನ್ನ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ, ಭಗವಂತ ಯಾವ ಕಾಲಕ್ಕೂ ಕೂಡ ಸಜ್ಜನರನ್ನು ಒದ್ದಾಡಲಿಕ್ಕೆ ಬಿಡೋದಿಲ್ಲ. ಸಜ್ಜನರು ಯಾವತ್ತೂ ಕೂಡ ಅವರು ಚೆನ್ನಾಗಿ ಇರಬೇಕು. ಅವನ ಮೂಲ ಉದ್ದೇಶ ಏನು ಅಂತಂದರೆ, ಸಜ್ಜನರು ಒದ್ದಾಡಬಾರದು, ಅವರು ಚೆನ್ನಾಗಿರಬೇಕು ಅಂತ ಹೇಳಿಕೊಂಡು ಭಗವಂತ ಅವತಾರವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಹೇಳ್ತಾರೆ, ಧರ್ಮದಿಂದಾಗಿ ಇದರಲ್ಲಿ ದಶಾವತಾರಗಳು. ಭಗವಂತ ಧೇನುಕಾಸುರನ್ನು ಸಂಹಾರ ಮಾಡಿದ್ದು ಬಲರಾಮ. ಆ ಬಲರಾಮನ ಜೊತೆಗೆ ಒಳಗಿದ್ದುಕೊಂಡು ಭಗವಂತ ಅಲ್ಲಿ ಇದ್ದ. ಆದ್ದರಿಂದ ಭಗವಂತನೇ ಅಲ್ಲಿ ಮರ್ದನ ಮಾಡಿದ್ದು ಅಂತ ತಿಳ್ಕೊಳ್ಬೇಕು. ಧೇನುಕಾಸುರ ಮಥನ, ಧೇನುಕಾಸುರ ಭಂಜನ ಅಂತ. ಧೇನುಕಾಸುರನನ್ನು ಸಂಹಾರ ಮಾಡಿರತಕ್ಕಂಥವನು ಭಗವಂತ ಅಲ್ವಾ. ಆ ಧೇನುಕಾಸುರ ಭಂಜನನಾಗಿರತಕ್ಕಂಥವನು. ಅದಾದ ಮೇಲೆ ನರಪಂಚಾನನ ಅಂತ ಹೇಳ್ತಾರೆ. ನರಪಂಚಾನನ ಅಂತ ಹೇಳಿದ್ರೆ ನರ, ಅದಾದ ಮೇಲೆ ಸಿಂಹ, ಎರಡು ರೂಪಗಳನ್ನು ತಾನು ಎತ್ತಿರತಕ್ಕಂತಹದ್ದು. ಯಾರನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಕೇಳಿದ್ರೆ, ತನ್ನ ಮಗನ, ತನ್ನ ಭಕ್ತನಾಗಿರತಕ್ಕಂತಹ ಪ್ರಹ್ಲಾದನ ಮಾತು ಸುಳ್ಳಾಗಬಾರದು ಅಂತ. ಅದಕ್ಕೋಸ್ಕರವಾಗಿ ಭಗವಂತ ಆ ನರಪಂಚಾನನ ನರರೂಪ, ಅದೇ ರೀತಿಯಾಗಿ ಸಿಂಹ, ಆ ಸಿಂಹದ ಅವತಾರವನ್ನು ಮಾಡಿದ. ಅದಾದಮೇಲೆ ಜಮದಗ್ನಿಯ ವ್ಯವಸ್ಥೆಯಲ್ಲಿ ಅವನು ರೇಣುಕಾಸುತನಾಗಿ, ಅಲ್ಲಿ ರೇಣುಕೆಯ ಮಗನಾಗಿ ತಾನು ಅವತಾರವನ್ನು ಮಾಡಿದ. ಪರಶುರಾಮನಾಗಿ ಅವತಾರವನ್ನು ಮಾಡಿದ. ಜಮದಗ್ನಿ ಮಹರ್ಷಿಗಳು ಅವರು ಅಪೇಕ್ಷೆ ಪಟ್ಟರು. ಅದಕ್ಕೋಸ್ಕರವಾಗಿ ಭಗವಂತ ಆ ರೇಣುಕೆಯ ಮಗನಾಗಿ ಅವತಾರವನ್ನು ಮಾಡಿದ. ಅಷ್ಟು ಮಾತ್ರವಲ್ಲದೆ ತ್ರಿಪುರಾಸುರನನ್ನು ಸಂಹಾರ ಮಾಡಿರತಕ್ಕಂತಹದ್ದು. ಎಲ್ಲವೂ ಕೂಡ ಇನ್ನು ಮೋಹಕ ಅವತಾರಗಳು, ಬುದ್ಧ ಅವತಾರಗಳು. ಅದು ಯಾರು ಅಸಜ್ಜನರಿದ್ದಾರೆ ಅವರಿಗೆ ಮೋಹವಾಗಿರತಕ್ಕಂತಹ, ಅವರಿಗೆ ಭ್ರಮ ಬರಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಅವತಾರವನ್ನು ಮಾಡಿದ. ಇದೆಲ್ಲವೂ ಕೂಡ ಈ ಮೋಹಕ ಅವತಾರಗಳು. ಅದಾದ ಮೇಲೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಅವತಾರಗಳನ್ನು ಭಗವಂತ ಮಾಡಿದ್ದಾನೆ. ಇದೆಲ್ಲವೂ ಕೂಡ ಮಾಡಿರತಕ್ಕಂತಹದ್ದು ಯಾಕೆ ಅಂತ ಕೇಳಿದರೆ, ಭಗವಂತ ಧರ್ಮ ಸಂಸ್ಥಾಪನಾರ್ಥಾಯ, ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ. ತಾನು ಮುಖ್ಯವಾಗಿ ಅವತಾರದ ತನ್ನ ಉದ್ದೇಶ ಏನು ಅಂತ ಕೇಳಿದರೆ, ವಿನಾಶಾಯ ದುಷ್ಕೃತ, ದುಷ್ಟ ಜನರ ಆಳ್ವಿಕೆ ಆಗಬಾರದು. ದುಷ್ಟರು ಎಲ್ಲಿಯ ತನಕ ಇರ್ತಾರೋ ಅಲ್ಲಿಯ ತನಕ ಏಳಿಗೆ ಎಂಬುದಿರೋದಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ಧರ್ಮ ಹಾನಿಯಾಗಬಾರ್ದು, ಧರ್ಮವೂ ಕೂಡ ಚೆನ್ನಾಗಿರಬೇಕು. ಅದಕ್ಕೋಸ್ಕರವಾಗಿಯೂ ಕೂಡ ಭಗವಂತ ಅವತಾರವನ್ನು ಎತ್ತಿದ. ಈ ಎರಡು ಕಾರಣಗಳನ್ನಿಟ್ಟುಕೊಂಡು ಭಗವಂತ ಅವತಾರವನ್ನು ಮಾಡಿದ. ಕಾಲೇಮಾಲ ಹೋತಾವಾಹ ಸುಭಾಗ ಮಹೋತ್ಸವ ಶರಣಾದ ಕಲ್ಕೀಶ ಭವ ಮಮ ಶರಣಂ ಶುಭತಮ ಕಥಾಶಯ ಪರವಹದೋದಿತ ಜಗದೇಕ ಕಾರಣ ರಾಮರಮಾರಮಣ. ಆಚಾರ್ಯ ಮಧ್ವರ ಸ್ತೋತ್ರದಲ್ಲಿ ಕಲ್ಕಿಯನ್ನು ಸ್ತೋತ್ರ ಮಾಡ್ತಾರೆ. ಕಾಲಿಮಾಲ ಹುತಾವಾಹ ಸುಭಾಗ ಮಹೋತ್ಸವ. ಕಲಿ ಎಂಬಂತಹ ಮಲವನ್ನು, ಕಲಿಯೇ ದೊಡ್ಡ ಮಲ, ಆ ಕಲಿಯ ಮಲವನ್ನು
ಆ ಕಲಿಯೇ ಮಲವಾಗಿರತಕ್ಕಂತಹದ್ದು. ಅಂತಹ ಕಲಿಯೆಂಬಂತಹ ಮಲವನ್ನು ಅವನನ್ನು ದೂರ ಮಾಡಿ ಅದಾದ ಮೇಲೆ ಜಗತ್ತಿಗೆ ಕ್ಷೇಮವನ್ನು ಕೊಡುವುದಕ್ಕೋಸ್ಕರವಾಗಿ ಅವತಾರವನ್ನು ಮಾಡಿ ತಾನು ಇಡೀ ಜಗತ್ತನ್ನು ಉದ್ಧಾರ ಮಾಡಿರತಕ್ಕಂತಹದ್ದು. ಅಂತಹ ಕಲ್ಕಿ ನಿನಗೆ ಶರಣು ಹೊಂದುತ್ತೇನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಭಗವಂತನಿಗೆ ನಾನು ಮೊದಲಿಗೆ ಹೇಳಿದೆ, ಅವನಿಗೆ ಮಹಾಭಾರತದ ಅಪ್ಪರ ನಿರ್ಣಯದಲ್ಲಿಯೂ ಕೂಡ ಅದಕ್ಕೆ ಹೇಳ್ತಾರೆ. ಯಾವುದು ಅಂತ ಹೇಳಿದರೆ ಪಂಚಾತ್ಮಕ ಸ ಭಗವಾನ್ ಷಡಾತ್ಮಕೋಬೋತ್ ಪಂಚದ್ವಯಿ ಸಹಸ್ರ ಪರೋಮಿತಶ್ಚ ಏಕಸ್ತಮೋಪ್ಯಖಿಲ ದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣಗುಣಕೋಪಿ ಬಹುಪಮೋಭೂತ್. ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತು ಎಂತ ಅಂತ ಕೇಳಿದ್ರೆ, ಪಂಚಾತ್ಮಕಸ್ಸ ಭಗವಾನ್, ಭಗವಂತ ಪಂಚಾತ್ಮಕನಾಗಿದ್ದ. ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ಅನಿರುದ್ಧಾದಿ ರೂಪಗಳು. ಪಂಚಾತ್ಮಕಸ್ಸ ಭಗವಾನ್ ದ್ವಿಷಟಾತ್ಮಕೋಭೂತ್, 12 ರೂಪಗಳನ್ನು ಹೊಂದಿದ. ದ್ವಿಷಟ್ ಎರಡಾಗಿರತಕ್ಕಂತಹ 6, 6 12, 12 24, ಅಲ್ಲಿ 24 ರೂಪಗಳನ್ನು ಹೊಂದಿದ. ಕೇಶವಾದಿ ರೂಪಗಳನ್ನು ಇಟ್ಟುಕೊಳ್ಳಿ, ಕೇಶವ, ನಾರಾಯಣ ಇತ್ಯಾದಿ ರೂಪಗಳನ್ನು ಇಟ್ಟುಕೊಳ್ಳಿ. ಆಮೇಲೆ ಸಂಕರ್ಷಣಾದಿ ರೂಪಗಳನ್ನು ಇಟ್ಟುಕೊಳ್ಳಿ. 12, 12, 24 ಆಯ್ತು ಅಲ್ಲಿಗೆ. ಪಂಚದ್ವಯಿ ಶತಸಹಸ್ರ ಪರೋಮಿತಶ್ಚ, ಭಗವಂತ ಶತಸಹಸ್ರಪರ, ಶತಸಹಸ್ರ 100 ಆಗಿರತಕ್ಕಂತಹದ್ದು. ಯಾವುದು ಶತಸಹಸ್ರ? 100ರ 100 ಅಂದರೆ 1000. ಅಲ್ಲಿಗೆ ಯಾವುದು ಅಂತ ಕೇಳಿದರೆ ಸಹಸ್ರನಾಮ, ವಿಶ್ವ, ವಿಷ್ಣು, ವಷಟ್ಕಾರ, ಭೂತ, ಭವ್ಯ, ಭವತ್ಪ್ರಭು ಇತ್ಯಾದಿ ಸಹಸ್ರನಾಮಗಳು. ಇದೂ ಕೂಡ ಅವನದ್ದು ನಾಮಗಳು. ಭಗವಂತ ಸಹ ಏಕಸ್ತಮಃ ಅಪಿ ಅಖಿಲ ದೋಷ ಭಗವಂತ ಎಲ್ಲ ರೂಪಗಳಲ್ಲಿಯೂ ಕೂಡ ಅಖಿಲ ದೋಷ ಸಮುಚಿತೋಪಿ ಸರ್ವತ್ರ ಪೂರ್ಣಗುಣಕಃ, ಭಗವಂತ ಎಲ್ಲ ರೂಪಗಳಲ್ಲಿಯೂ ಕೂಡ ಪೂರ್ಣಗುಣನಾಗಿದ್ದ. ಹೀಗೆ ಅವನನ್ನು ಕೊಂಡಾಡುತ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು, ಅವನ ರೂಪಗಳನ್ನು ನಾವು ಯೋಚನೆ ಮಾಡಬೇಕು ಎಂಬುದಾಗಿ ನಮಗೆ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ನಮಗೆ ಚಿಂತನೆಯನ್ನು ಹೇಳ್ತಾರೆ. ಈ ರೀತಿಯಾಗಿ ನಮ್ಮ ಚಿಂತನೆಯನ್ನು ನಡೆಸೋಣ ಎಂಬಲ್ಲಿ ಇವತ್ತಿನ ಪ್ರವಚನವನ್ನು ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷವಿರ್ಜಿತ ಪ್ರೇತಾಂ ಪ್ರೇದೇವಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಿತಮಸ್ತು.